ಎಲ್ರಿಗೂ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಸಡನ್ನಾಗೆ ನೆನಪಾಗೋದೇನಪ್ಪ ಅಂತ ಅಂದರೆ, ಹೊರಗಡೆ ಮಾರೋರು ನಾವು ಹಾಕಿದಷ್ಟು ಐಟಮ್ಸ್ಗಳನ್ನ ಏನೂ ಹಾಕಲ್ಲ, ಇಷ್ಟು ಟೇಸ್ಟ್ ಬರಲ್ಲ. ಇದೊಂದು 2-3 ಸ್ಪೂನ್ ಹಾಕೊಂಡ್ರು ಏನಾಗಲ್ಲ. ಎಣ್ಣೆ ಚೆನ್ನಾಗಿ ಬಿಸಿ ಆಗಿದ್ರೇ ಕರಿಯೋ ಐಟಮ್ಸು ರೋಸ್ಟ್ ಆಗೋದು. ಸ್ವಲ್ಪ ಉಪ್ಪು. ಇದು ಒಂದು ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ, ಹೊರಗಡೆ ಹೋಗೋಕ್ಕಾಗಲ್ಲ ಮಳೆ ಟೈಮಲ್ಲಿ, ಬೇಗ ಆಗುವಂತಹ ರೆಸಿಪಿ ಅಂತ ಅನ್ನೋರು ವೆನಿಗರ್ನು ಕೂಡ ಅದು ಗ್ರೇವಿ ಮಾಡಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇವಾಗ ನೀಟಾಗಿ ಇದೆಲ್ಲ ಬೆಂದಿದೆ. ಸೊ ಇವಾಗ ಬೇಬಿ ಕಾರ್ನ್ ಮಂಚೂರಿ ರೆಡಿಯಾಗಿದೆ ನೋಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಸಡನ್ನಾಗೆ ನೆನಪಾಗೋದೇನಪ್ಪ ಅಂತ ಅಂದರೆ ಗೋಬಿ ಮಂಚೂರಿ, ಮಸಾಲೆ ಪೂರಿ, ಚಾಟ್ಸು ಆ ಥರದ್ದೇ. ಸೊ ಇವತ್ತು ನಾನು ಸ್ಪೆಷಲ್ ಆಗಿರುವಂತಹ ಬೇಬಿ ಕಾರ್ನ್ ಮಂಚೂರಿನ ಮನೇಲೇ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನಾನು ಫಸ್ಟು ಬೇಬಿ ಕಾರ್ನ ತೊಗೊಬಂದಿದ್ದೀನಿ, ಅಂಗಡೀಲಿ ಬೆಳೆದಿರೋದಂತೂ ಅಲ್ಲ. ಅದಕ್ಕೆ ನಾನು ಇದೆಲ್ಲ ಫಸ್ಟು ಅದನ್ನು ಕೋಟಿಂಗ್ ಮಾಡೋದಕ್ಕೆ ಇದು ಧನಿಯಾ ಪುಡಿ, ಗರಂ ಮಸಾಲ, ಅರಶಿನ, ಚಿಲ್ಲಿ ಪೌಡ್ರು, ಉಪ್ಪು, ಇದು ಕಾರ್ನ್ಫ್ಲೋರು, ಇದು ಮೈದಾ, 1-2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದಿಷ್ಟನ್ನು ಕಲಸೋದಕ್ಕೆ ಬೇಕು. ಒಗ್ಗರಣೆಗೆ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಶುಂಠಿ ಬೆಳ್ಳುಳ್ಳಿ ತುರಿದಿಟ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಹಚ್ಚಿದ್ದೀನಿ, 1-2 ಹಸಿಮೆಣಸಿನ್ಕಾಯಿ, ಮತ್ತು ಇಲ್ಲಿ ರೆಡ್ ಚಿಲ್ಲಿ ಸಾಸು, ಸೋಯಾ ಸಾಸು, ಟೊಮೊಟೊ ಕೆಚಪ್ಪು, ಲೆಮನ್, ಇಷ್ಟನ್ನು ಹಾಕಿ ನಾನು ಮನೆಯಲ್ಲೇ ಬೇಬಿ ಕಾರ್ನ್ ಮಂಚೂರಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಬೇಬಿ ಕಾರ್ನ್ನ ಕಟ್ ಮಾಡಿ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಬಾಯ್ಲ್ ಮಾಡ್ಕೋಬೇಕು. ಫಸ್ಟು ಇದನ್ನು ಕಟ್ ಮಾಡಿಬಿಟ್ಟು ಬಾಯ್ಲ್ ಮಾಡೋಣ. ನೀಟಾಗೆ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಬಿಸಿನೀರು ಇಟ್ಟಿದ್ದೀನಿ. ನೀರು ಕುದಿಬೇಕಾದ್ರೆ ಇದನ್ನು 1 ಸ್ಪೂನ್ ಉಪ್ಪು ಹಾಕಿ ಕಾರ್ನ್ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಕಾರ್ನ್ ಬೇಯೋ ಅಷ್ಟರಲ್ಲಿ ನಾನು ಮಸಾಲೆನ ರೆಡಿ ಮಾಡ್ಕೊತೀನಿ. ಮೈದಾ, ಕಾರ್ನ್ಫ್ಲೋರ್, ಮತ್ತು ಇದು ಚಿಲ್ಲಿ ಪೌಡರು, ಗರಂ ಮಸಾಲ, ಇದು ಧನಿಯಾ ಪುಡಿ, ಅರಶಿನ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಷ್ಟು ನಾವು ಕಾರ್ನ್ಗೂ ಕೂಡ ಬೇಯಕ್ಕೆ ಉಪ್ಪು ಹಾಕ್ಕೊಂಡಿರ್ತೀವಿ, ಮಸಾಲೆಗೆ ನೋಡ್ಕೊಂಡು ಹಾಕೋಣ. ಫಸ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆನ ರೆಡಿ ಮಾಡಿಕೊಂಡು ಬೆಂದಿರೋದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ ನೋಡಿ. ನೀಟಾಗೆ ಮಸಾಲೆ ಎಲ್ಲ ರೆಡಿಯಾಗಿದೆ. ಇಲ್ಲಿ ನೀರು ಕುದೀತಾ ಇದೆ. ಕಾರ್ನು, ಉಪ್ಪು, ಇದು ಒಂದು 5 ನಿಮಿಷ ಬೇಯಲಿ. ಆಮೇಲೆ ಇದನ್ನು ಸೋರ್ಸ್ ಹಾಕ್ಬಿಟ್ಟು ನಾವು ಆ ಮಸಾಲೆ ಜೊತೆ ಮಿಕ್ಸ್ ಮಾಡೋಣ. ಇವಾಗ ಕಾರ್ನ್ ಎಲ್ಲ ನೀಟಾಗಿ ಬೆಂದಿದೆ. ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಎತ್ತಾಕ್ತೀನಿ. ಏನಾದರೂ ಸಂಜೆ ಟೈಮ್ ಸ್ನ್ಯಾಕ್ಸ್ ತಿನ್ನಬೇಕಂತ ಅಂದರೆ ಆರಾಮಾಗಿ ಮಕ್ಕಳಿಗೆ ಮಾಡಿಕೊಡಿ, ಚೆನ್ನಾಗಿರುತ್ತೆ ಟೇಸ್ಟು. ನಾನು ನೆಕ್ಸ್ಟು ಗೋಬಿ ಮಾಡ್ತೀನಿ ಅಲ್ವಾ ಅಶ್ವಿನಿ? ನೆಕ್ಸ್ಟು ಗೋಬಿ ಮಾಡೋಣ. ಏಕೆಂದರೆ ಇವಾಗ ಚಳಿ ಸ್ಟಾರ್ಟ್ ಆಗಿದೆ, ಚಳಿಗಾಲ, ಮಳೆ ಬೇರೆ ಬರ್ತಾ ಇರುತ್ತೆ, ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ, ಹೊರಗಡೆ ಹೋಗೋಕ್ಕಾಗಲ್ಲ ಮಳೆ ಟೈಮಲ್ಲಿ. ಸೊ ಮನೇಲೇ ತಂದಿಟ್ಕೊಂಡು ಮನೇಲೇ ಇರುವಂಥ ಐಟಮ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ಮಾಡ್ಬೋದು. ಎಲ್ಲನೂ ತೆಗೆದಿದ್ದೀನಿ. ಇದನ್ನು ನಾನು ಮಿಕ್ಸ್ ಮಾಡಿರೋಂಥ ಮಸಾಲೆಗೆ ಹಾಕಿ ಎಣ್ಣೆಲಿ ಕರಿಬೇಕು. ತುಂಬ ಬಿಸಿ ಇದೆ, ಕೈಯಾಗಿ ಕಲ್ಸೋಕ್ಕಾಗಲ್ಲ. ಸೊ ಇದೆಲ್ಲ ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ನಾನು ಇಲ್ಲಿ ಬಾಣಲಿಲಿ ಎಣ್ಣೆ ಕಾಯಕ್ಕಿಡ್ತೀನಿ. ಎಣ್ಣೆ ಇದ್ದಾಗಲೇ ನಾವು ಈ ಥರ ಐಟಮ್ಸ್ ಮಾಡೋದು. ಎಣ್ಣೆ ಕಾಯ್ತಾ ಇರಲಿ ಅಷ್ಟರಲ್ಲಿ ನಾನು, ಬಿಸಿ ಇದೆ ಆದರೆ ಏನು ಅಷ್ಟು ಬಿಸಿ ಇಲ್ಲ, ಮಸಾಲೆ ತಣ್ಣಗಿದೆಯಲ್ಲ, ಘಮ್ ಅಂತಿದೆ. ಬೇಬಿ ಕಾರ್ನು ಜೋಳ ಬೆಂದಾಗ ಗಮ್ ಅನ್ನುತ್ತಲ್ಲ ಆ ಥರ ಅಂತ ಇದೆ ನೋಡಿ. ನೀಟಾಗಿ ಎಲ್ಲದಕ್ಕೂ
ಕೋಟಿಂಗ್ ಮಾಡೋಣ. ಬೇಗ ಆಗುವಂತಹ ರೆಸಿಪಿ. ಎಲ್ಲ ಬೇಗ ಆಗುತ್ತೆ. ಎಲ್ಲ ಬೇಗ ಆಗುತ್ತೆ, ನಾವು ಬೇಗ ಮಾಡಬೇಕಷ್ಟೆ. ಅಂದರೆ ನಾವು ಮಂಚೂರಿಗಳನ್ನ ತಿನ್ಬೇಕಂತ ಅಂದರೆ ಯಾರು ಮಾಡ್ತಾರೆ, ಹೊರಗಡೆ ಹೋಗಿ ಒಂದು ಪ್ಲೇಟ್ ತಿಂದ್ಬಿಟ್ಟು ಬಂದ್ಬಿಡೋಣ ಅನ್ಕೋತೀವಿ. ಸೊ ಆರಾಮಾಗಿ ಮನೇಲೇ ಒಂದು 5ರಿಂದ 10 ನಿಮಿಷ ಅಷ್ಟೇ, ಹೆಚ್ಚೆಲ್ಲ ಇಟ್ಕೊಂಡ್ರೆ 5ರಿಂದ 10 ನಿಮಿಷ. ಸೊ ಎಲ್ಲ ಕಾರ್ನ್ಗೆಲ್ಲ ನೀಟಾಗಿ ಮಸಾಲೆ ಹಿಡ್ದಿದೆ. ಒಂದು 5 ನಿಮಿಷ ಬಿಟ್ಟು ಎಣ್ಣೆ ಬಿಸಿ ಆಗಲಿ, ಹಾಕೋಣ. ಎಣ್ಣೆ ಕಾದಿದೆ, ಇವಾಗ ನೀಟಾಗೆ ಇದನ್ನು ಬಿಡೋಣ. ಗಮ್ಮಂತಾದೆ. ನಾವು ಇದನ್ನು ಕರೆದು ಹಾಗೇ ತಿಂದರೆ ಬೇಬಿ ಕಾರ್ನ್ ಕಬಾಬ್ ಆಗುತ್ತೆ. ಬೇಬಿ ಕಾರ್ನ್ 65 ಕಬಾಬ್ ಏನಾದರೂ ಆಗುತ್ತೆ. ಅದನ್ನು ನಾವು ಇದು ಒಗ್ಗರಣೆಗೆ ಹಾಕ್ಬಿಟ್ಟು ತಿಂದಾಗ ಅದು ಮಂಚೂರಿಯನ್ ಆಗುತ್ತೆ. ನಿಮಗೆ ಯಾವುದು ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಕಬಾಬ್ ಥರ ಇಷ್ಟನಾ, ಮಂಚೂರಿ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟನಾ? ಎಲ್ಲರಿಗೂ ಮಂಚೂರಿ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟ. 65 ಇದರಲ್ಲಿ ಅರ್ಧ 65 ಮಾಡ್ಕೊಡ್ತೀನಿ ಅಶ್ವಿನಿ. ಎಲ್ಲ ನೀಟಾಗಿ ಕೋಟಿಂಗ್ ಆಗಿದೆ. ಹಾಂ, ರೆಡಿ ಪೌಡ್ರು ಮಿಕ್ಸ್ ಮಾಡಿಕೊಂಡು ಸಹ ಮಾಡ್ಕೋಬೋದು. ಕಬಾಬ್ ಪೌಡ್ರ್ ಇರುತ್ತಲ್ಲ, ಸೊ ಅದೊಂದು ಒಡೆದು ಒಂದು ಮೊಟ್ಟೆ ಒಡೆದು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ತಿಂದರೆ ಬೇಬಿ ಕಾರ್ನ್ ಕಬಾಬ್ 65 ಆಗುತ್ತೆ. ಅದನ್ನು ಕೂಡ ಇದೇ ಥರ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಲಿ ಬಿಟ್ಟು ಮಂಚೂರಿನೂ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊ ನಾನು ಇವತ್ತು ಮನೇಲೇ ಇದ್ದಂತಹ ಐಟಮ್ಸ್ನೆಲ್ಲ ಯೂಸ್ ಮಾಡಿ, ಏಕೆಂದರೆ ನಾರ್ಮಲಾಗಿ ಅಡುಗೆ ಎಲ್ಲ ತಂದು ಇಟ್ಕೊಂಡಿರ್ತೀವಲ್ಲ, ಸೊ ಅದಕ್ಕೇ ನಾನು ಕಬಾಬೆಲ್ಲ ಪೌಡ್ರೆಲ್ಲ ಯೂಸ್ ಮಾಡಿಲ್ಲ. ನನ್ನ ಮಗಳಿಗೆ ಬಂದಿದ್ದ ತಕ್ಷಣ ಸ್ನ್ಯಾಕ್ಸ್. ಅವ್ರ ಮಗಳು ಪುಣ್ಯವಂತೆ. ಅದಕ್ಕೆ ಪಡ್ಡು ರೆಸಿಪಿನೂ ತೋರಿಸಿ ಅದಕ್ಕೆ. ಬೆಳಗ್ಗೆ ಪಡ್ಡು ತುಂಬ ಚೆನ್ನಾಗಿತ್ತು, ಪಡ್ಡು ಮತ್ತು ಚಟ್ನಿ. ನನ್ನ ಮಗಳಿಗೆ ಸರ್ಪ್ರೈಸಾಗಿ ಮಾಡಿದ್ದೆ. ಅವಳು ಎದ್ದು ಬಂದಿದ್ದ ತಕ್ಷಣ ಕಿಚನ್ಗೆ ಬರ್ತಾಳೆ. ಎದ್ದು ದೇವ್ರ ಕೈ ಮುಗಿತಾಳೋ ಬಿಡ್ತಾಳೋ ಗೊತ್ತಿಲ್ಲ, ಕಿಚನ್ಗೆ ಬಂದು ಏನು ಊಟ ಅಮ್ಮ ಅಂತ ಕೇಳ್ತಾಳೆ. ಅವಳಿಗೆ ಇಷ್ಟ ಆಗಿದ್ದಿಲ್ಲ ಅಂತ ಅಂದರೆ ಮುಖ ಎಲ್ಲ ಸಪ್ಪೆ ಇಟ್ಕೊಂಡು ಹೋಗ್ತಾಳೆ. ಸೊ ಪ್ರತಿದಿನ ಅವಳಿಗೆ ಇಷ್ಟ ಆಗೋದನ್ನೇ ಮಾಡೋದು, ತಿಂದು ಬರಲಿ ಮಗು ಚೆನ್ನಾಗಿ ಅಂತ. ಇವಾಗ ಇದು ಆಗಿದೆ, ಮತ್ತು ಇನ್ನೊಂದು ಸಲ ನಾನು ಎಣ್ಣೆಗೆ ಹಾಕಿ ಡಬಲ್ ರೋಸ್ಟ್ ಮಾಡ್ತೀನಿ. ಅಷ್ಟರಲ್ಲಿ ಇದನ್ನು ತೆಗೆದು ಇನ್ನೊಂದು ಒಬ್ಬೆ ಇದೆಯಲ್ವಾ, ಇದನ್ನು ಬೇಯಕ್ಕೆ ಹಾಕ್ತೀನಿ. ನಮಗೆ ಕ್ರಿಸ್ಪಿಯಾಗಿ ತಿನ್ನಬೇಕು ಅಂತ ಅಂದಾಗ ಡಬಲ್ ರೋಸ್ಟ್ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಸಲ ಕರಿಯೋ ಅಂಥ ಐಟಮ್ಸ್ಗಳು ಒಂದೇ ಸಲ ರೋಸ್ಟ್ ಆಗಲ್ಲ. ಸೊ 2 ಸಲ ನಾವು ಎಣ್ಣೆಗೆ ಹಾಕಿದಾಗಲೇ ಚೆನ್ನಾಗಿ ಬರೋದು ಅದು. ಹೊರಗಡೆ ಮಾರೋರು ನಾವು ಹಾಕಿದಷ್ಟು ಐಟಮ್ಸ್ಗಳನ್ನ ಏನೂ ಹಾಕಲ್ಲ, ಇಷ್ಟು ಟೇಸ್ಟ್ ಬರಲ್ಲ. ಕಾರ್ನ್ಫ್ಲೋರು, ಚಿಲ್ಲಿ ಪೌಡ್ರು, ಉಪ್ಪು ಅಷ್ಟನ್ನೇ ಹಾಕಿ ಕಲಿಸ್ಬಿಟ್ಟು ಎಣ್ಣೆಲಿ ಕರೀತಾರೆ. ಬಟ್ ನಾವು ಗರಂ ಮಸಾಲ, ಸಾಲ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿರೋದ್ರಿಂದ ಫ್ಲೇವರು ಚಿಕನ್ ಕಬಾಬ್ ತಿಂದಷ್ಟೇ ಚೆನ್ನಾಗಿದೆ. ಕಬಾಬ್ ಪೌಡ್ರಿಗಿಂತ ಅಂಗಡಿ ಪೌಡ್ರಿಗಿಂತ ಮನೇಲೇ ಹಾಕಿರಿ ಮಾಡಿರೋದು ತುಂಬ ಟೇಸ್ಟಿಯಾಗೂ ಕೂಡ ಇದೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ನಾನೇ ಹೇಳಿದ್ವಿ ಹೇಳೋದಕ್ಕೆ, ತುಂಬಾ ಟೇಸ್ಟಿಯಾಗಿತ್ತು. ಹಾಂ, ಅದಕ್ಕೆ ಹೇಳಿ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಅಂಗಡಿ ಪೌಡರ್ಗಿಂತ ತುಂಬಾ ಚೆನ್ನಾಗಿದೆ. ಬೆಂದಿದೆ ಆಲ್ಮೋಸ್ಟ್. ಬೆಂದಿದೆ. ಕ್ರಿಸ್ಪಿನೆಸ್ ಬರಲಿ ಅಂತ ಡಬಲ್ ರೋಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಹಾಕ್ತೀನಿ, ಎತ್ತಿದ್ದೀನಿ ಇವಾಗ ಅದನ್ನು. ಇದನ್ನು ಬೆಂದ ಮೇಲೆ ಒಂದೇ ಸಲ ಇನ್ನೊಂದ್ಸಲ ರೋಸ್ಟ್ ಮಾಡಿ ಆಮೇಲೆ ಮಂಚೂರಿಯನ್ ಮಾಡೋಣ. ಇದು ಕೂಡ ಆಗಿದೆ, ಇನ್ನೊಂದು ಸಲ ರೋಸ್ಟ್ ಮಾಡೋದಕ್ಕೆ ಹಾಕೋಣ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈ ಟೈಮಲ್ಲಿ ನಾನು ಮತ್ತೆ ಇನ್ನೊಂದು ರೌಂಡು ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ರೇ ಕರಿಯೋ ಐಟಮ್ಸು ರೋಸ್ಟ್ ಆಗೋದು. ಅಷ್ಟರಲ್ಲಿ ನಾನು ಇಲ್ಲಿ ಮಂಚೂರಿಯನ್ಗೆ ಒಗ್ಗರಣೆ ಮಾಡ್ತೀನಿ. ಇಲ್ಲಿ ಬಿಸಿಯಾಗಿದೆ, ಎಣ್ಣೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಫ್ರೈ ಮಾಡೋಣ. ಶುಂಠಿ ತುರಿದಿಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿನ ನೀಟಾಗಿ ಸ್ಲೈಸಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಅದು ತಿನ್ನಬೇಕಾದ್ರೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಅಂತ. ಈರುಳ್ಳಿ,
ಇದು ನೀಟಾಗಿ ರೋಸ್ಟ್ ಆಗಿದೆ. ಇವಾಗ ತೆಗಿತಾ ಇದ್ದೀನಿ. ಅಷ್ಟರಲ್ಲಿ ಇಲ್ಲಿ ಈರುಳ್ಳಿ ಫ್ರೈ ಆಗ್ತಾ ಇದೆ. ಇವಾಗ ನಾನು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಮಂಚೂರಿಯನ್ಗೆ ಏನು ಜಾಸ್ತಿ ಫ್ರೈ ಮಾಡೋ ಅಂಥ ಅವಶ್ಯಕತೆ ಏನಿರಲ್ಲ. ಸ್ವಲ್ಪ ಲೈಟಾಗಿ ಕಲರ್ ಶೇಡ್ ಆದರೆ ಸಾಕು. ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಆಗಿದೆ. 1-2 ಸ್ಪೂನ್ ಅಷ್ಟು. ಹಾಂ, ಇದು ಸೋಯಾ ಸಾಸು. ಇದು ಇವಾಗ ಟೊಮೊಟೊ ಕೆಚಪ್ಪು. ಇದೊಂದು 2-3 ಸ್ಪೂನ್ ಹಾಕ್ಕೊಂಡ್ರು ಏನಾಗಲ್ಲ, ಏನು ಖಾರ ಇರಲ್ಲ ಅಲ್ಲ, ಮಕ್ಕಳಿಗೆ ಚೆನ್ನಾಗಿ ತಿಂತಾರೆ. ಇನ್ನು ನೀಟಾಗಿ ಮಿಕ್ಸ್ ಮಾಡೋಣ. ಗಮ್ಮಂತಿದೆ. ನಮ್ಮ ಮಂಚೂರಿಯನ್ ರೆಡಿ ಆಗ್ತಾ ಇದೆ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಕ್ಕಿಡ್ತೀನಿ. ಅದಾದಮೇಲೆ ಇಲ್ಲಿ ಕಾರ್ನ್ಫ್ಲೋರ್ನ 1 ಸ್ಪೂನ್ ಕಾರ್ನ್ಫ್ಲೋರ್ನ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿದ್ಮೇಲೆ ಅದು ಗಟ್ಟಿ ಬರುತ್ತೆ. ನೀರು ಹಾಕ್ತಾ ಇದ್ದೀನಿ, ಏಕೆಂದರೆ ಗ್ರೇವಿ ಬೇಕಲ್ವಾ, ಸೊ ಅದಕ್ಕೆ. ಇದು ಬೇಯಲಿ. ಈ ಗ್ರೇವಿ ಗಟ್ಟಿ ಆಗೋಕ್ಕೋಸ್ಕರ ಕಾರ್ನ್ಫ್ಲೋರ್ನ ಹಾಕೋದು. ಅದು ತೆಳು ಇರುತ್ತಲ್ಲ ನೀರು ಹಾಕಿದಾಗ, ಅದಕ್ಕೆ. ಇವಾಗ ಇಲ್ಲಿ 1 ಸ್ಪೂನು ಕಾರ್ನ್ಫ್ಲೋರ್ನ ನೀರಲ್ಲಿ ಹಾಕಿ ಕಲಸಿಟ್ಟಿದ್ದೀನಿ. ಕಲರ್ ಚೇಂಜ್ ಆಗೋಯ್ತಂಗೆ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಕಾರ್ನ್ಫ್ಲೋರ್ ಹಾಕೋಕ್ಕೂ ಮುಂಚೆ ನೀರು ಹಾಕ್ತೀವಲ್ಲ, ಸ್ವಲ್ಪ ನೀರನ್ನ ನೋಡ್ಕೊಂಡು ಹಾಕಿ, ಏಕೆ ಅಂದರೆ ಕಾರ್ನ್ಫ್ಲೋರ್ ಹಾಕಿದ ತಕ್ಷಣ ಗಟ್ಟಿಯಾಗುತ್ತೆ. ಸೊ ಅದಕ್ಕೆ. ಇವಾಗ ನೀಟಾಗೆಲ್ಲ ಬೆಂದಿದೆ ಇದು ಗ್ರೇವಿ ಎಲ್ಲ. ಈ ಟೈಮಲ್ಲಿ ನಾನು ಕರೆದಿಟ್ಟಿರೋಂಥ ಕಾರ್ನೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ರೆ ರೆಡಿ. ಬಿಸಿ ಬಿಸಿ ಬೇಬಿ ಕಾರ್ನ್ ಮಂಚೂರಿ ಎಲೆ ಮಾಡ್ಕೊತಾ ಇದ್ದೀವಿ. ತುಂಬ ಸಾಸಿ ಆಗಿರೋರಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು, ಜಾಸ್ತಿ ಸಾಸ್ ಗ್ರೇವಿ ಬೇಕು ಅಂತ ಅಂದರೆ ನೀಟಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡಿಕೊಂಡು ಬೇಕಾದರೆ ಹಾಕೋಬೋದು. ಸಾಸೆಲ್ಲ ಎಡೀಲಿ. ಇವಾಗ ನೀಟಾಗಿ ಇದೆಲ್ಲ ಬೆಂದಿದೆ. ಸೊ ಇವಾಗ ಬೇಬಿ ಕಾರ್ನ್ ಮಂಚೂರಿ ರೆಡಿಯಾಗಿದೆ ನೋಡಿ. ಯಮ್ಮಿ. ಇವಾಗ ನಾವು ಪ್ಲೇಟಿಗೆ ಸರ್ವ್ ಮಾಡೋಣ. ಬೇಕಾ? ನಿಮಗೆ ಬೇಕಂದರೆ ಲಾಸ್ಟಲ್ಲಿ ಲೆಮನ್ ಕೂಡ ಹಾಕೋಬೋದು. ಸೊ ನಾನು ಕೆಚಪ್ನೇ ಜಾಸ್ತಿ ಹಾಕಿದ್ರಿಂದ ಅದೇ ಹುಳಿ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ನಾನು ಲೆಮನ್ನ ಯೂಸ್ ಮಾಡಿಲ್ಲ. ಲೆಮನ್ ಬೇಡ ಅಂತ ಅನ್ನೋರು ವೆನಿಗರ್ನು ಕೂಡ ಅದು ಗ್ರೇವಿ ಮಾಡಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಸೊ ನಾನು ವೆನಿಗರು ಲೆಮನ್ ಏನೂ ಯೂಸ್ ಮಾಡಿದೆ, ಕೆಚಪ್ಪೇ ಹಾಕ್ಕೊಂಡು ಮಾಡಿದ್ದೀನಿ. ಯಾವ ರೀತಿ ಬಂದಿರುತ್ತೆ ಅಂತ ನೀವು ಟ್ರೈ ಮಾಡಿ. ಬೇಬಿ ಕಾರ್ನ್ ಮಂಚೂರಿ ರೆಡಿಯಾಗಿದೆ. ಇವಾಗ ನಾನು ಮಕ್ಕಳಿಗೆ, ಅಶ್ವಿನಿಗೆ ಎಲ್ಲರಿಗೂ ಕೊಡ್ತೀನಿ. ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ರಿ ಇಬ್ರು, ಆಯ್ತಾ? ಅವನು ಈರುಳ್ಳಿ ಎಲ್ಲ ತೆಗೆದ್ಬಿಟ್ಟು ತಿಂತಾವನು. ನೀನು ಇವತ್ತೆಲ್ಲ ಚುಚ್ಚುತ್ತಾನೆ ಇರ್ತೀಯಾ? ತಗೋ. ಸೊಪ್ಪೆಲ್ಲ ನೀನು ಗುಡ್ ಬಾಯ್. ಅದಕ್ಕೆ ಗುಡ್ ಬಾಯ್. ಬುದ್ಧನು ಗುಡ್ ಬಾಯ್. ಹೇಗಿದೆ ಹೇಳು? ಏನದು? ಇದೇನಿದು? ನಮ್ಮ ಮಕ್ಕಳು ನಾವು ಇದನ್ನ ಮಾಡಕ್ ಸ್ಟಾರ್ಟ್ ಮಾಡಿದಾಗಿಂದ ಚಿಕನ್ ಅನ್ಕೊಂಡವ್ರೆ ಸ್ಮೆಲ್ಲಿಗೆ. ಸೊ ಅದಕ್ಕೆ ಅವರು ಚಿಕನ್ ಅಂತಾನೆ ತಿಂತಾ ಇದ್ದಾರೆ ನೋಡಿ. ಹೇಗಿದೆ ಬುದ್ಧ? ನಾನ್ ವೆಜ್ ತಿನ್ನಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಮಕ್ಳಿಗೂ ಕೂಡ ಮಾಡ್ಕೊಡ್ಬೋದು. ನಾನು ಮಾಡಿದ ಬೇಬಿ ಕಾರ್ನ್ ಮಂಚೂರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್.